ನೀವೀಗ ಬೇಕಿಂಗ್ ಸೋಡಾ ಅಂದ್ರೆ ಸೋಡಿಯಂ ಬೈಕಾರ್ಬನೇಟ್ ಇದನ್ನ ಯಾವುದೇ ಆಮ್ಲದೊಂದಿಗೆ ಬೆರೆಸಿದ್ರೆ ಇಲ್ಲಿ ತುಂಬಾ ಗುಳ್ಳೆ ಫಾರ್ಮ್ ಆಗೋದನ್ನ ನೋಡ್ಬೋದು. ಈ ಬಬಲ್ಸ್ ಅಥವಾ ಗುಳ್ಳೆ ಫಾರ್ಮ್ ಆಗುತ್ತಲ್ಲ, ಈ ಕ್ರಿಯೆನ ನಾವು ಎಫರ್ವೆಸನ್ಸ್ ಅಂತ ಹೇಳಿ ಕರಿತೀವಿ. ನಾನ್ ಇದನ್ನ ಝೂಮ್ ಮಾಡಿ ತೋರಿಸ್ತಿದೀನಿ ನೋಡಿ, ಇಲ್ಲಿ ಇನ್ನು ಗುಳ್ಳೆಗಳು ಅನ್ನೋದು ಹಂಗೆ ಇದೆ. ಈ ಗುಳ್ಳೆಗಳು ಹೊರಗಡೆ ಬರ್ತಿರೋದನ್ನ ಕ್ಲೀನ್ ಆಗಿ ಗಮನಿಸಿ ಮಕ್ಳ. ಈ ಬಬಲ್ಸ್ ಜೊತೆ ಇರೋ ಅನಿಲ ಬಂದು CO2 ಇಂಗಾಲದ ಡೈಆಕ್ಸೈಡ್. ಈ ವಿಡಿಯೋದಲ್ಲಿ ನಾವು CO2 ಅನಿಲದ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಮುಖ್ಯವಾಗಿ ಲೋಹದ ಕಾರ್ಬನೇಟ್ಗಳು ಮತ್ತು ಲೋಹದ ಬೈಕಾರ್ಬನೇಟ್ಗಳು ಇವೆರಡೂನು ಆಮ್ಲದೊಂದಿಗೆ ಹೇಗೆ ಪ್ರತಿಕ್ರಿಯಿಸುತ್ತೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊತೀವಿ. ಮೊದಲು ಲೋಹದ ಕಾರ್ಬನೇಟ್ಗಳು ಆಮ್ಲದ ಜೊತೆ ರಿಯಾಕ್ಟ್ ಆಗ್ತಿದೆ ಅಂದ್ರೆ ಏನೇನಾಗ್ಬೋದು ಒಂಚೂರು ಐಡಿಯಾ ನಿಮ್ಗಿರುತ್ತೆ. ಇದನ್ನ ಅರ್ಥ ಮಾಡ್ಕೊಳೋದಕ್ಕೋಸ್ಕರ ನಾನೊಂದು ಉದಾಹರಣೆ ತಗೋತೀನಿ. ಏನಾ ಉದಾಹರಣೆ? Na2CO3 ಅನ್ನೋ ಕಾರ್ಬನೇಟ್ HCl ಆಮ್ಲದ ಜೊತೆ ಪ್ರತಿಕ್ರಿಯಿಸ್ತಿದೆ. ಇದೊಂದು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗಿರುತ್ತೆ. ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದ್ರೆ ಅಯಾನುಗಳು ತಮ್ಮ ಸ್ಥಾನಗಳನ್ನ ಪರಸ್ಪರ ಬದಲಾಯಿಸಿಕೊಳ್ಳುತ್ತೆ. ಈ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಬಗ್ಗೆ ನಿಮಗೆ ಆಲ್ರೆಡಿ ಐಡಿಯಾ ಅನ್ನೋದಿದೆ. ಈಗಾಗಲೇ ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡಿರೋದ್ರಿಂದ ಒಂದ್ ನಿಮಿಷ ವಿಡಿಯೋ ಪಾಸ್ ಮಾಡಿ ಉತ್ಪನ್ನಗಳೇನಾಗ್ಬೋದು ಅಂತ ನೀವು ಗೆಸ್ ಮಾಡಿ. ವೆರಿ ಗುಡ್. ಈಗ ನಾನ್ ಮಾಡ್ತೀನಿ. ಈ ಸೋಡಿಯಂ ಕಾರ್ಬನೇಟ್ ಅನ್ನೋದು ನೀರಲ್ಲಿ ಕರಗಿಸಿದಾಗ ಸೋಡಿಯಂ ಅಯಾನ್ ಮತ್ತು ಕಾರ್ಬನೇಟ್ ಅಯಾನ್ ಆಗಿ ವಿಭಜನೆ ಆಗುತ್ತೆ. ಅದೇ ರೀತಿ ಈ HCl ಅನ್ನೋದನ್ನು ನೀರಲ್ಲಿ ಕರಗಿಸಿದಾಗ ಹೈಡ್ರೋಜನ್ ಅಯಾನ್ ಮತ್ತು ಕ್ಲೋರೈಡ್ ಅಯಾನ್ ಆಗಿ ವಿಭಜನೆ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿರ್ತಕ್ಕಂಥ ಅಯಾನ್ಗಳ ನಡುವೆ ಸ್ಥಾನದ ಬದಲಾವಣೆ ಅನ್ನೋದಾಗುತ್ತೆ. ಈ ಸೋಡಿಯಂ ಅಯಾನ್ ಏನಾಗುತ್ತೆ, ಇದು ಧನಾತ್ಮಕ ಅಯಾನ್ ಆಗಿರೋದ್ರಿಂದ ಇದು ಇಲ್ಲಿರುವ ಋಣಾತ್ಮಕ ಅಯಾನ್ ಕ್ಲೋರೈಡ್ ಅಯಾನ್ ಜೊತೆ ಹೋಗಿ ಬಾಂಡ್ ಫಾರ್ಮ್ ಮಾಡ್ಕೊಂಡು ನಮಗೆ ಸೋಡಿಯಂ ಕ್ಲೋರೈಡ್ ಅನ್ನುವ ಲವಣವನ್ನ ಕೊಡುತ್ತೆ. ಅದೇ ರೀತಿ ಇಲ್ಲಿರುವ ಹೈಡ್ರೋಜನ್ ಈ ಕಾರ್ಬನೇಟ್ ಜೊತೆ ಸೇರ್ಕೊಂಡು ಕಾರ್ಬನಿಕ್ ಆಮ್ಲವನ್ನ ಕೊಡುತ್ತೆ. ನಮಗೆ ಈಗ ಒಂದ್ ಪ್ರಶ್ನೆ ಬಂದಿರುತ್ತೆ, ಆಗ್ಲೇ ಕಾರ್ಬನ್ ಡೈಆಕ್ಸೈಡ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರೆ ಇಲ್ಲಿ ನೋಡಿದೆ ಕಾರ್ಬನಿಕ್ ಆಮ್ಲ ಸಿಕ್ಕಿದೆ ಅಲ್ವಾ ಅಂತ. ಹೌದು, ಆಕ್ಚುಲಿ ಈ ಕಾರ್ಬನಿಕ್ ಆಮ್ಲ ಏನಾಗಿರುತ್ತೆ, ತುಂಬಾ ಅನ್ಸ್ಟೇಬಲ್ ಆಗಿರುತ್ತೆ. ಇದು ಇನ್ನೂ ರಿಯಾಕ್ಟ್ ಆಗಿ ನಮಗೆ ನೀರು ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಕೊಡುತ್ತೆ. ಆದ್ದರಿಂದ ಯಾವುದೇ ಕಾರ್ಬನಿಕ್ ಆಮ್ಲ ಇದೆ ಅಂತ ಹೇಳಿದ್ರೆ ಇದು ನೀರು ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಕೊಟ್ಟೆ ಕೊಡುತ್ತೆ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಈಗ ನಾವೇನ್ ಮಾಡಿದ್ವಿ, ಲೋಹದ ಕಾರ್ಬನೇಟ್ ಗಳನ್ನ ತಗೊಂಡ್ವಿ, ಆಮ್ಲದ ಜೊತೆ ರಿಯಾಕ್ಟ್ ಮಾಡಿಸಿದ್ವಿ, ಒಂದು ಲವಣ ಸಿಕ್ತಿದೆ. ಲವಣದ ಜೊತೆ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನಿಲ ಅನ್ನೋದು ಉತ್ಪತ್ತಿ ಆಗ್ತಿದೆ. ಈಗ ಇದನ್ನ ಮತ್ತೊಂದ್ಸರಿ ಕನ್ಫರ್ಮ್ ಮಾಡೋದಕ್ಕೆ ಇನ್ನೂ ಒಂದು ಉದಾಹರಣೆ ತಗೊಳ್ಳೋಣ. ಏನ ಉದಾಹರಣೆ? ಕ್ಯಾಲ್ಸಿಯಂ ಕಾರ್ಬನೇಟ್ ಅನ್ನ H2SO4 ಅಂದ್ರೆ ಸಲ್ಫ್ಯೂರಿಕ್ ಆಮ್ಲದ ಜೊತೆ ಪ್ರತಿಕ್ರಿಯಿಸ್ತಿದ್ವಿ. ಈಗ ಏನಾಗ್ಬೇಕು, ಮೊದಲನೇ ಸ್ಟೆಪ್ ಅಲ್ಲಿ ಅಯಾನುಗಳ ವಿಭಜನೆ ಆಗಿ ಇಲ್ಲಿರ್ತಕ್ಕಂಥ ಕ್ಯಾಲ್ಸಿಯಂ ಅಯಾನು ಸಲ್ಫೇಟ್ ಅಯಾನ್ ಜೊತೆ ಹೋಗಿ ಬಾಂಡ್ ಫಾರ್ಮ್ ಮಾಡ್ಕೊಳುತ್ತೆ. ಸೊ ಕ್ಯಾಲ್ಸಿಯಂ ಸಲ್ಫೇಟ್ ಅನ್ನೋದು ಸಿಗುತ್ತೆ. ನಂತರ ಈ ಹೈಡ್ರೋಜನ್ ಈ ಕಾರ್ಬನೇಟ್ ಜೊತೆ ಬಾಂಡ್ ಫಾರ್ಮ್ ಮಾಡ್ಕೊಂಡು ಕಾರ್ಬನಿಕ್ ಆಮ್ಲವನ್ನ ಕೊಡುತ್ತೆ. ಆಗ್ಲೇ ಹೇಳ್ದಂಗೆ ಈ ಕಾರ್ಬನಿಕ್ ಆಮ್ಲ ಏನು ಹೈಲಿ ಅನ್ಸ್ಟೇಬಲ್ ಆಗಿರುತ್ತೆ. ಅನ್ಸ್ಟೇಬಲ್ ಆಗಿರೋದ್ರಿಂದ ಇದು ನಮಗೆ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನ ಕೊಡುತ್ತೆ. ಕೊನೆಯದಾಗಿ ಏನ್ ಹೇಳ್ಬೋದು ಅಂದ್ರೆ, ಲೋಹದ ಕಾರ್ಬನೇಟ್ಗಳು ಆಮ್ಲದ ಜೊತೆ ಪ್ರತಿಕ್ರಿಯಿಸಿದಾಗ ನಮಗೊಂದು ಲವಣ, ನೀರು ಹಾಗೂ ಕಾರ್ಬನ್ ಡೈಆಕ್ಸೈಡ್ ಅನಿಲ ಅನ್ನೋದನ್ನ ಕೊಡುತ್ತೆ ಅನ್ನೋದನ್ನ ನಾವಿಲ್ಲಿ ದೃಢೀಕರಿಸಬಹುದು, ಅಂದ್ರೆ ಕನ್ಫರ್ಮೇಶನ್ ಮಾಡ್ಕೋಬಹುದು. ಇದೇ ತರ ಈಗ ಲೋಹದ ಬೈಕಾರ್ಬನೇಟ್ ಅಥವಾ ಲೋಹದ ಹೈಡ್ರೋಜನ್ ಕಾರ್ಬನೇಟ್ ಗಳನ್ನ ಆಮ್ಲದ ಜೊತೆ ಪ್ರತಿಕ್ರಿಯಿಸಿದಾಗ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಉದಾಹರಣೆಯಿಂದ ಸ್ಟಾರ್ಟ್ ಮಾಡೋಣ. ಸೋಡಿಯಂ ಹೈಡ್ರೋಜನ್ ಕಾರ್ಬನೇಟ್. ಈ ಸೋಡಿಯಂ ಹೈಡ್ರೋಜನ್ ಕಾರ್ಬನೇಟ್ ಅನ್ನೋದು ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆ ಪ್ರತಿಕ್ರಿಯಿಸಿದಾಗ ನಮಗೇನ್ ಸಿಗ್ಬೋದು, ಇದು ಸಹ ಡಬಲ್ ಡಿಸ್ಪ್ಲೇಸ್ಮೆಂಟ್ ಆಗಿರೋದ್ರಿಂದ ಇಲ್ಲಿ ಅಯಾನುಗಳ ಬದಲಾವಣೆ, ಅಯಾನುಗಳ ಸ್ಥಾನವನ್ನ ಪರಸ್ಪರ ಬದಲಾಯಿಸಿಕೊಳ್ಳುತ್ತದೆ. ಸೋಡಿಯಂ ಅಯಾನ್ ಏನಾಗುತ್ತೆ, ಈ ಸೋಡಿಯಂ ಅಯಾನ್ ಹೋಗಿ ಇಲ್ಲಿರ್ತಕ್ಕಂತ ಕ್ಲೋರೈಡ್ ಅಯಾನ್ ಜೊತೆ ಬಾಂಡ್ ಫಾರ್ಮ್ ಮಾಡ್ಕೊಳುತ್ತೆ. ಸೊ NaCl ಅನ್ನುವ ಒಂದು ಲವಣ ಸಿಗುತ್ತೆ. ಮತ್ತೆ ಇಲ್ಲಿರುವ ಹೈಡ್ರೋಜನ್ ಏನ್ ಮಾಡುತ್ತೆ, ಇಲ್ಲಿರುವ HCO3 ಜೊತೆ ಹೋಗಿ ಬಾಂಡ್ ಫಾರ್ಮ್ ಮಾಡ್ಕೊಳುತ್ತೆ. ಬಾಂಡ್ ಫಾರ್ಮ್ ಮಾಡ್ಕೊಂಡು ನಮಗೆ ಕಾರ್ಬನಿಕ್ ಆಮ್ಲವನ್ನ ಕೊಡುತ್ತೆ. ಆಗ್ಲೇ ನೋಡ್ದಂಗೆ ಈ ಕಾರ್ಬನಿಕ್ ಆಮ್ಲ ತುಂಬಾ ಅನ್ಸ್ಟೇಬಲ್ ಆಗಿರೋದ್ರಿಂದ ಇದು ನಮಗೆ ಮತ್ತೆ ವಿಭಜನೆ ಆಗಿ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನ ಕೊಡುತ್ತೆ. ಹಾಗಾಗಿ ಇಲ್ಲಿ ನೋಡಿದಾಗ ಹಿಂದಿನ ಪ್ರತಿಕ್ರಿಯೆನಲ್ಲೂ ನಾವು ನೋಡ್ದಂಗೆ
ಲೋಹದ ಕಾರ್ಬನೇಟ್ಗಳು ಆಮ್ಲದ ಜೊತೆ ರಿಯಾಕ್ಟ್ ಆಗಿ ಲವಣ, ನೀರು, ಕಾರ್ಬನ್ ಡೈಆಕ್ಸೈಡ್ ಅನ್ನ ಕೊಟ್ಟಿತ್ತು. ಇಲ್ಲೂ ಸಹ ಲೋಹದ ಹೈಡ್ರೋಜನ್ ಕಾರ್ಬನೇಟ್ಗಳೇನಾಗ್ತಿದೆ, ಆಮ್ಲದ ಜೊತೆ ರಿಯಾಕ್ಟ್ ಆಗಿ ಲವಣ, ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನ ಕೊಡ್ತಿದೆ. ಈಗ ನಾವ್ ಇವೆರಡನ್ನು ನೋಡಿದಾಗ ಲೋಹದ ಕಾರ್ಬನೇಟ್ ಮತ್ತು ಹೈಡ್ರೋಜನ್ ಕಾರ್ಬನೇಟ್ ಎರಡೂನು ಒಂದೇ ರೀತಿಯ ಉತ್ಪನ್ನಗಳನ್ನ ಕೊಡ್ತಿರೋದನ್ನ ನೋಡ್ತಿದೀವಿ. ಈಗ ಈ ಪ್ರತಿಕ್ರಿಯೆಯನ್ನ ಪ್ರಯೋಗದ ಮೂಲಕ ನೋಡೋಣ. ನಾನೇನ್ ಮಾಡ್ತೀನಿ, ಬೇಕಿಂಗ್ ಸೋಡಾನ ಈ ಕಂಟೈನರ್ ಒಳಗೆ ಹಾಕ್ತೀನಿ. ನಂತರ ಈಗ ಈ ಪ್ರತಿಕ್ರಿಯೆಯನ್ನ ಒಂದು ಪ್ರಯೋಗದ ಮೂಲಕ ನೋಡೋಣ. ನಾನೇನ್ ಮಾಡ್ತಿದೀನಿ, ಬೇಕಿಂಗ್ ಸೋಡಾ ಅಂತ ಹೇಳಿದ್ರೆ ಸೋಡಿಯಂ ಹೈಡ್ರೋಜನ್ ಕಾರ್ಬನೇಟ್, ಇದನ್ನ ತಗೊಂಡು ಒಂದು ಆಮ್ಲದೊಂದಿಗೆ ಬೆರೆಸ್ತಿದ್ದೀನಿ. ಇಲ್ಲಿ ನಾನು ಯಾವ ಆಮ್ಲ ಯೂಸ್ ಮಾಡ್ತಿದ್ದೀನಿ ಅಂತ ನೀವು ನೋಡ್ಬೋದು. ನಾನಿಲ್ಲಿ ವಿನೆಗರ್ ಅನ್ನ ಬಳಸ್ತಿದ್ದೀನಿ. ವಿನೆಗರ್ ಅನ್ನ ಸೇರಿಸಿದ ನಂತರ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಅನಿಲ ಹೊರ ಬರ್ತಿರುವುದನ್ನ ನೀವು ನೋಡ್ಬೋದು. ಮತ್ತಿಲ್ಲಿ ಅನೇಕ ಬಬಲ್ಸ್ ಅನ್ನೋದು ಫಾರ್ಮ್ ಆಗ್ತಿದೆ, ಹೌದಲ್ವಾ? ಈ ಬಬಲ್ ಗಳಿಂದ ಹೊರ ಬರ್ತಕ್ಕಂತ ಅನಿಲ ಒಂದು ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಇಂಗಾಲದ ಡೈಆಕ್ಸೈಡ್ ಅಂತ ನಮಗೆ ಗೊತ್ತಿದೆ. ಆದ್ರೆ ಇದು ನಿಜವಾಗ್ಲೂ ಇಂಗಾಲದ ಡೈಆಕ್ಸೈಡಾ? ಇದನ್ನ ಹೆಂಗ್ ಕನ್ಫರ್ಮ್ ಮಾಡ್ಕೊಳ್ಳೋದು ಅಂತ ಒಂದು ಡೌಟ್ ಇರುತ್ತೆ. ಈ ಅನಿಲಕ್ಕೆ ಯಾವುದೇ ವಿಶೇಷ ರೀತಿಯ ಬಣ್ಣ ಅನ್ನೋದು ಇರೋದಿಲ್ಲ, ಯಾವುದೇ ವಾಸನೆ ಅನ್ನೋದು ಇರೋದಿಲ್ಲ. ನೀವು ನೋಡಿರ್ಬೋದು, ಹೈಡ್ರೋಜನ್, ಆಮ್ಲಜನಕ, ನೈಟ್ರೋಜನ್ ಇವು ಯಾವುದೇ ಅನಿಲಗಳಿಗೆ ಯಾವುದೇ ವಾಸನೆ ಮತ್ತೆ ಬಣ್ಣ ಅನ್ನೋದು ಇರೋದಿಲ್ಲ. ಹಾಗಾದ್ರೆ ಇಲ್ಲಿ ಬಂದಂತ ಅನಿಲ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಗ್ ಕನ್ಫರ್ಮೇಶನ್ ಮಾಡ್ಕೊಬಹುದು? ಹೇಗ್ ಕನ್ಫರ್ಮೇಶನ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಇದಕ್ಕೆ ನಾವು ಒಂದು ಪರೀಕ್ಷೆನ ಮಾಡ್ತೀವಿ. ಇದನ್ನ ನಾವು ಲೈಮ್ ವಾಟರ್ ಪರೀಕ್ಷೆ ಅಂತ ಹೇಳ್ತೀವಿ. ಈಗ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನ ತಗೊಂಡ್ ನಾವೇನ್ ಮಾಡ್ತೀವಿ, ಒಂದು ಟೆಸ್ಟ್ ಟ್ಯೂಬ್ ಒಳಗಡೆ ಸೆಂಡ್ ಮಾಡ್ತೀವಿ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ರಾಸಾಯನ ಶಾಸ್ತ್ರದಲ್ಲಿ ಲೈಮ್ ವಾಟರ್ ಅಂತ ಹೇಳಿದ ತಕ್ಷಣ ನಿಂಬೆ ರಸ ಅಂತ ಅರ್ಥ ಅಲ್ಲ. ಅಂದ್ರೆ ನೀರಿನಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನು ಸ್ವಲ್ಪ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಡೈಲ್ಯೂಟ್ ಮಾಡಿರ್ತಕ್ಕಂಥ ದ್ರಾವಣ ಅಂತ ಹೇಳ್ತೀವಿ. ಅಂದ್ರೆ ಇದರಲ್ಲಿ ಸ್ವಲ್ಪ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ಹೆಚ್ಚು ನೀರಲ್ಲಿ ನಾವು ಬೆರೆಸಿರ್ತೀವಿ ಅಂತ ಆಯ್ತು. ಇದನ್ನೇ ನಾವು ಲೈಮ್ ವಾಟರ್ ಅಂತ ಹೇಳಿ ಕರಿತೀವಿ. ಈಗ ಈ ಲೈಮ್ ವಾಟರ್ ಏನಾಗಿತ್ತು, ನೀರಿನಂತೆ ಬಣ್ಣರಹಿತವಾಗಿತ್ತು. ಇದ್ರೊಳಗಡೆ ನಾವೇನ್ ಮಾಡಿದ್ವಿ, ಈ ಲೈಮ್ ವಾಟರ್ ಒಳಗಡೆಗೆ ನಾವು ಕಾರ್ಬನ್ ಡೈಆಕ್ಸೈಡ್ ಅನ್ನ ಪಾಸ್ ಮಾಡೋಣ. ಈಗೇನ್ ಮಾಡೋಣ, ಈ ಲೈಮ್ ವಾಟರ್ ಒಳಗಡೆ ನಾವೇನಾದ್ರೂ ಕಾರ್ಬನ್ ಡೈಆಕ್ಸೈಡ್ ಪಾಸ್ ಮಾಡಿದ್ರೆ ಇದೇನಾಗುತ್ತೆ, ನೋಡಿ ನೋಡಿ ಕ್ಲೀನ್ ಆಗಿ ನೋಡಿ, ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಪಾಸ್ ಆಗ್ತಿದೆ ಈ ಲೈಮ್ ವಾಟರ್ ಒಳಗೆ. ಪಾಸ್ ಆಗ್ತಿದೆ ಅಂದಾಗ ಇಲ್ಲಿ ಬಣ್ಣರಹಿತವಾದಂತ ಒಂದು ಲಿಕ್ವಿಡ್ ಏನಿತ್ತು ಅದು ಹಾಲಿನಂತ ಕಲರ್ ಅಲ್ಲಿ ಚೇಂಜ್ ಆಗಿದೆ, ಹೌದಲ್ವಾ? ಇಲ್ಲಿ ಹಾಲಿನಂತ ಚೇಂಜ್ ಆಗಿರೋ ದ್ರಾವಣಗೆ ನಾವೇನಾದ್ರೂ ಇನ್ನೂ ಅತಿ ಹೆಚ್ಚು ನಾವು ಕಾರ್ಬನ್ ಡೈಆಕ್ಸೈಡ್ ಪಾಸ್ ಮಾಡಿದ್ರೆ ಈ ರೀತಿ ಬಣ್ಣರಹಿತವಾಗಿ ಮತ್ತೆ ಟರ್ನ್ ಆಗುತ್ತೆ. ಆಕ್ಚುಲಿ ಈ ಭಾಗವನ್ನ ನಾವಿಲ್ಲಿ ತೋರಿಸ್ತಿಲ್ಲ, ಯಾಕಂತ ಹೇಳಿದ್ರೆ ಈ ಹಾಲಿನಂತ ಬಣ್ಣಕ್ಕೆ ನಾವು ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಕಳಿಸ್ತಿದೀವಿ ಅಂತ ಆದ್ರೆ ಅದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಇದನ್ನ ಮರಿದಿರ ನೆನ್ಪಿಟ್ಕೊಳ್ಳಿ. ಮೊದ್ಲಿಗೆ ಲೈಮ್ ವಾಟರ್ ಹೆಂಗಿತ್ತು, ಬಣ್ಣರಹಿತವಾಗಿತ್ತು. ನಂತರ ಏನಾಯ್ತು, ಹಾಲಿನಂತ ಬಣ್ಣಕ್ಕೆ ಟರ್ನ್ ಆಯ್ತು. ನಂತರ ಏನಾಯ್ತು, ಬಣ್ಣರಹಿತವಾಗಿ ಮತ್ತೆ ಟರ್ನ್ ಆಯ್ತು, ಹೌದು ತಾನೆ? ನೋಡಿ, ಹಾಲಿನಂತೆ ಇತ್ತು ಮತ್ತೆ ಬಣ್ಣರಹಿತವಾಯ್ತು, ಮತ್ತೆ ಮುಂಚೆ ಬಣ್ಣರಹಿತವಾಗಿತ್ತು, ಹಾಲಿನಂತೆ ಇತ್ತು, ಬಣ್ಣರಹಿತವಾಯ್ತು. ಹಾಗಾದ್ರೆ ಈ ಸಮೀಕರಣವನ್ನ ನೋಡಿ. ಲೈಮ್ ವಾಟರ್ ಅಂತ ಹೇಳಿದ್ರೆ ನೀರಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ಕಡಿಮೆ ಪ್ರಮಾಣದಲ್ಲಿ ಕರಗಿಸಿದ ದುರ್ಬಲ ದ್ರಾವಣ ಅಂತ ಅರ್ಥ. ಈಗ ನಾನು ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನ ಈ ಲೈಮ್ ವಾಟರ್ ಮೂಲಕ ಪಾಸ್ ಮಾಡ್ತಿದ್ದೀನಿ. ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಜೊತೆ ಪರಸ್ಪರ ಪ್ರತಿಕ್ರಿಯಿಸುತ್ತಿದೆ. ಹಂಗಂತ ಆದ್ರೆ ಈ ಪ್ರತಿಕ್ರಿಯೆಯಲ್ಲಿ ಯಾವ ಯಾವ ಉತ್ಪನ್ನಗಳು ಉಂಟಾಗುತ್ತೆ ಅನ್ನೋದು ನೆನಪಿದ್ಯಾ? ಇದ್ರ ಬಗ್ಗೆ ಎಲ್ಲ ನಾವು ಕಾಂಬಿನೇಷನ್ ರಿಯಾಕ್ಷನ್ ಪಾಠದಲ್ಲಿ ಈಗಾಗಲೇ ಕಲ್ತಿರ್ತೀವಿ. ಇದ್ರ ಜೊತೆ ಇನ್ನೊಂದು ವಿಚಾರ ನಮಗೆ ಗೊತ್ತಿರೋದೇನಂತ ಹೇಳಿದ್ರೆ, ಈ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ಮನೆ ಗೋಡೆಗಳಿಗೆ ಸುಣ್ಣ ಬಣ್ಣ ಮಾಡಲು ಬಳಸ್ತಾರೆ, ಹೌದಲ್ವಾ? ಇದನ್ನ ಗೋಡೆಗಳ ಮೇಲೆ ಹಚ್ಚಿ 2 ಅಥವಾ 3 ದಿನಗಳ ಬಿಡಲಾಗುತ್ತೆ. ಅಷ್ಟ್ ದಿನ ಆದ್ಮೇಲೆ ನಾವು ನೋಡಿದ್ರೆ ಈ ಗೋಡೆಗಳು ತುಂಬಾ ಶೈನಿ ಕಾಣುತ್ತೆ, ಹೊಳೆಯುವಂತೆ ಕಾಣುತ್ತೆ. ಯಾಕಂತ ಹೇಳಿದ್ರೆ ಗಾಳಿಯಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಈ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನೊಂದಿಗೆ ಪ್ರತಿಕ್ರಿಯಿಸುತ್ತಿದೆ. ಇದೇ ತರ ಮಾರ್ಬಲ್ ಕಲ್ಲಲ್ಲೂ ಕ್ಯಾಲ್ಸಿಯಂ ಕಾರ್ಬನೇಟ್ ಇರುತ್ತೆ, ಹಾಗಾಗಿನೇ ಮಾರ್ಬಲ್ ಕಲ್ಲು ಸಹ ಹೊಳೆಯುತ್ತೆ. ಅದೇ ರೀತಿ ಈಗ ವಾಪಸ್ ಬಂದಾಗ ಲೈಮ್ ವಾಟರ್ ನಲ್ಲಿರುವ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಈ ಕಾರ್ಬನ್ ಡೈಆಕ್ಸೈಡ್ ನೊಂದಿಗೆ ಪ್ರತಿಕ್ರಿಯಿಸಿ ನಮಗೆ ಕ್ಯಾಲ್ಸಿಯಂ ಕಾರ್ಬನೇಟ್ ಮತ್ತು ನೀರನ್ನು ಕೊಡುತ್ತೆ. ಈ ಕ್ಯಾಲ್ಸಿಯಂ ಕಾರ್ಬನೇಟ್ ಬಂದು ಬಿಳಿ ಬಣ್ಣದ್ದಾಗಿರುತ್ತೆ ಮತ್ತಿದು ನೀರಲ್ಲಿ ಕರಗೋದಿಲ್ಲ. ಹಾಗಾಗಿ ಇದು ದ್ರಾವಣದಿಂದ ಹೊರ ಬಂದು ಸಣ್ಣ ಸಣ್ಣ ಘನ ಕಣಗಳಾಗಿ ಕಾಣಿಸ್ತಿರುತ್ತೆ. ಇದರಿಂದನೇ ಲೈಮ್ ವಾಟರ್ ಅನ್ನೋದು ಹಾಲಿನಂತೆ ಬಿಳಿಯಾಗಿ ಕಾಣುತ್ತೆ. ಸ್ವಲ್ಪ ಟೈಮ್ ಆದ್ಮೇಲೆ ಈ ಲೈಮ್ ವಾಟರ್ ಅಲ್ಲಿದ್ದ ಎಲ್ಲಾ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್
ಕ್ಯಾಲ್ಸಿಯಂ ಕಾರ್ಬನೇಟ್ ಆಗಿ ಪರಿವರ್ತನೆ ಆಗುತ್ತೆ, ಹೌದಲ್ವಾ? ಈಗ ನಾವೇನ್ ಮಾಡ್ತೀವಿ, ಇನ್ನೂ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಪಾಸ್ ಮಾಡ್ತೀವಿ. ಈಗ ನಾವೇನ್ ಮಾಡ್ತೀವಿ, ಇನ್ನೂ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಪಾಸ್ ಮಾಡ್ತೀವಿ. ಈ ಕಾರ್ಬನ್ ಡೈಆಕ್ಸೈಡ್ ಈ ಕ್ಯಾಲ್ಸಿಯಂ ಕಾರ್ಬನೇಟ್ ಹಾಗೂ ನೀರಿನ ಜೊತೆ ರಿಯಾಕ್ಟ್ ಆಗಿ ಪರಸ್ಪರ ಪ್ರತಿಕ್ರಿಯಿಸಿ ಏನಾಗುತ್ತೆ, ನಮಗೆ ಈ ಕ್ಯಾಲ್ಸಿಯಂ ಹೈಡ್ರೋಕಾರ್ಬನೇಟ್ ಅನ್ನ ಕೊಡುತ್ತೆ. ಕ್ಯಾಲ್ಸಿಯಂ ಹೈಡ್ರೋಜನ್ ಕಾರ್ಬನೇಟ್ ಅನ್ನ ಕೊಡುತ್ತೆ. ಇದು ಬಂದು ನೀರಲ್ಲಿ ಸಂಪೂರ್ಣವಾಗಿ ಕರಗುತ್ತೆ. ಕರ್ಗಿದು ಬಣ್ಣರಹಿತವಾಗುತ್ತೆ. ಸಂಕ್ಷಿಪ್ತವಾಗಿ ನೋಡೋದಾದ್ರೆ ಮೊದ್ಲಿಗೆ ನಾವು ಲೈಮ್ ವಾಟರ್ ತಗೊಂಡ್ವಿ. ಈ ಲೈಮ್ ವಾಟರ್ ಬಣ್ಣರಹಿತವಾಗಿತ್ತು. ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಪಾಸ್ ಮಾಡಿದಾಗ ಏನಾಯ್ತು, ಕ್ಯಾಲ್ಸಿಯಂ ಕಾರ್ಬನೇಟ್ ಆಗಿ ಕನ್ವರ್ಟ್ ಆಯ್ತು. ಈ ದ್ರಾವಣ ಏನಿದೆ ಇದು ಬಿಳಿ ಕಲರ್ ಇರುತ್ತೆ. ಇದು ಒಂದು ಸಣ್ಣ ಸಣ್ಣ ಘನ ಕಣಗಳನ್ನು ಹೊಂದಿರುತ್ತೆ, ಹಾಗಾಗಿ ಇದು ವೈಟ್ ಕಲರ್ ಆಗಿರುತ್ತೆ. ನಂತರ ನಾವು ಇನ್ನೂ ಕಾರ್ಬನ್ ಡೈಆಕ್ಸೈಡ್ ಪಾಸ್ ಮಾಡಿದಾಗ ಇದು ಕ್ಯಾಲ್ಸಿಯಂ ಹೈಡ್ರೋಜನ್ ಕಾರ್ಬನೇಟ್ ಆಗಿ ಫಾರ್ಮ್ ಆಗಿ ಮತ್ತೆ ದ್ರಾವಣ ಬಣ್ಣರಹಿತವಾಗಿರುತ್ತೆ. ಈಗ ಗೊತ್ತಾಯ್ತಲ್ಲ, ಕಾರ್ಬನ್ ಡೈಆಕ್ಸೈಡ್ ಅನ್ನ ಕನ್ಫರ್ಮ್ ಮಾಡ್ಕೊಳೋದಕ್ಕೆ ಈ ಲೈಮ್ ವಾಟರ್ ಟೆಸ್ಟ್ ಅನ್ನೋದು ಒಂದು ಒಳ್ಳೆ ಟೆಸ್ಟ್ ಆಗಿರುತ್ತೆ. ಈಗ ನಾವೇನೇನ್ ಕಲ್ತ್ವಿ ನೆನಪು ಮಾಡ್ಕೊಳ್ಳಿ. ಲೋಹದ ಕಾರ್ಬನೇಟ್ ಅನ್ನೋದನ್ನ ನಾವು ರಿಯಾಕ್ಟ್ ಮಾಡಿಸಿದ್ವಿ. ಲೋಹದ ಹೈಡ್ರೋಜನ್ ಕಾರ್ಬನೇಟ್ ಅನ್ನೋದನ್ನ ನಾವೀಗ ರಿಯಾಕ್ಟ್ ಮಾಡಿಸಿದ್ವಿ. ನಂತರ ಕಾರ್ಬನ್ ಡೈಆಕ್ಸೈಡ್ ಅನ್ನ ಕನ್ಫರ್ಮ್ ಮಾಡ್ಕೊಳೋದಕ್ಕೆ ನಾವೇನ್ ಮಾಡಿದ್ವಿ, ಒಂದು ಲೈಮ್ ವಾಟರ್ ಟೆಸ್ಟ್ ಅನ್ನ ಮಾಡಿದ್ವಿ. ಇದಿಷ್ಟು ಅರ್ಥ ಆಯ್ತಲ್ಲ. ಇದನ್ನ ಮತ್ತೆ ಮತ್ತೆ ನೋಡಿ ನಾವು ಅರ್ಥ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ವಿಡಿಯೋಗೆ ಹೋಗ್ಬೇಕು.